ಮಂಡ್ಯ ಜಿಲ್ಲೆಯ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಜನಿಸಿ ಇಡೀ ಕರುನಾಡು ಎಂದೂ ಮರೆಯದ ಹೆಜ್ಜೆ ಗುರುತು ಬಿಟ್ಟು ಹೋದ ರಾಜಕೀಯ ಗಾರುಡಿಗ ಎಸ್.ಎಂ. ಕೃಷ್ಣರವರಿಗೆ ಹಾಸನ ಜನತೆ ಗಣ್ಯರು ಪಕ್ಷಾತೀತವಾಗಿ ಕಂಬನಿ ಮಿಡಿದಿದ್ದಾರೆ. ಅಗಲಿದ ಅಜಾತ ಶತ್ರು ಎಸ್.ಎಂ.ಕೆಗೆ ಅಶ್ರು ತರ್ಪಣದೊಂದಿಗೆ ಸಂತಾಪ ಸೂಚಿಸಿದ್ದಾರೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಸಜ್ಜನ ರಾಜಕಾರಣಿಗಳು, ರಾಜ್ಯದಲ್ಲಿ ಐಟಿ-ಬಿಟಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಈ ಭಾಗದ ಹಲವು ಯುವತಿಯರಿಗೆ ಇವತ್ತೇನಾದರೂ ಕೂಡ ಐಟಿ-ಬಿಟಿಯಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಸಿಕ್ಕಿದೆ ಅಂತ ಹೇಳಿದ್ರೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್.ಎಂ. ಕೃಷ್ಣ ಸಾಹೇಬರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅಂತ ಹೇಳಿ ನನಗೆ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಇಂಥ ಒಬ್ಬ ರಾಜಕಾರಣಿಯೊಬ್ಬರು ವಿಧಾನಸಭಾ ಸದಸ್ಯರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ರಾಜ್ಯಸಭಾ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ, ಸ್ಪೀಕರ್ ಆಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ವಿದೇಶಾಂಗ ಸಚಿವರಾಗಿ, ರಾಜ್ಯಪಾಲರಾಗಿ ವಿವಿಧ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಸೇವೆ ಸಲ್ಲಿಸಿದಂಥ ಸಂದರ್ಭದಲ್ಲಿ ಇವರಿಗೆ ಗೌರವ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಯಾವ ಸ್ಥಾನವನ್ನು ತುಂಬಿದ್ರು ಆ ಸ್ಥಾನಕ್ಕೆ ಗೌರವ ತರ್ತಕ್ಕಂಥ ಕೆಲಸವನ್ನು ಎಸ್.ಎಂ. ಕೃಷ್ಣರವರು ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಇಂಥ ಒಂದು ಮಹಾನ್ ಚೇತನವನ್ನು ಈ ದಿನ ಕಳ್ಕೊಂಡಿರ್ತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಬಹುದೊಡ್ಡ ನಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಇವತ್ತೇನು ಎಸ್.ಎಂ. ಕೃಷ್ಣ ಅವ್ರನ್ನ ಕಳ್ಕೊಂಡು ಈ ಕರ್ನಾಟಕ ರಾಜ್ಯ ಒಂದು ರೀತಿಯಲ್ಲಿ ತುಂಬ ಒಂದು ದೊಡ್ಡ ನಷ್ಟಕ್ಕೆ ಸಿಲುಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಇವತ್ತು ಏನು ಎಸ್.ಎಂ. ಕೃಷ್ಣ ಅವರು ನಮ್ಮನ್ನು ಅಗಲಿದ್ದಾರೆ, ಅವರ ಕುಟುಂಬಕ್ಕೆ ಆ ಭಗವಂತ ಏನು ಆ ದುಃಖವನ್ನು ತಡ್ಕೊಳ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತಿನ ಯುವ ರಾಜಕಾರಣಿಗಳಿಗೆ ನಿಜವಾಗ್ಲೂ ಕೂಡ ಎಸ್.ಎಂ. ಕೃಷ್ಣರವರು ಮಾದರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಖಂಡಿತವಾಗ್ಲೂ ಕೂಡ ಅವರ ಜೀವನವನ್ನು ಎಲ್ಲ ಯುವ ರಾಜಕಾರಣಿಗಳು ಕೂಡ ಮೈಗೂಡಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಮಾಜಿ ಮುಖ್ಯಮಂತ್ರಿಗಳಾದ ಎಸ್.ಎಂ. ಕೃಷ್ಣ ಅಗಲಿದ್ದು ತುಂಬ ನೋವು ತಂದಿದ್ದು, ಅವರ ಆತ್ಮಕ್ಕೆ ಶಾಂತಿ ಕೊಡುತ್ತಾ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಅವರ ಕುಟುಂಬಕ್ಕೆ ನೀಡಬೇಕೆಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡಿದ್ದೇನೆ. ದಿವಸ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಎಸ್.ಎಂ. ಕೃಷ್ಣಾಜಿ ಸರ್ ಅವರು ನಮ್ಮನ್ನು ಎಲ್ಲರನ್ನೂ ಬಿಟ್ಟು ಅಗಲಿದ್ದಾರೆ. ಅವರು ಇವತ್ತು ಮಹಾರಾಷ್ಟ್ರದ ಮಾಜಿ ರಾಜ್ಯಪಾಲರಾಗಿ ಕೆಲಸ ನಿರ್ವಹಿಸಿದ್ದಾರೆ. ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಈ ದಿವಸ ತುಂಬಲಾರದ ನಷ್ಟ ಆಗಿದೆ. ಅವರನ್ನು ನಾವು ಧೀಮಂತ ನಾಯಕ ಅಂತೇಳಿ ಕರಿತಾ ಇದ್ವು, ಅಜಾತ ಶತ್ರು ಅಂತೇಳಿ ಎಲ್ಲ ನಾಯಕರು ಕೂಡ, ಎಲ್ಲ ನಮ್ಮ ಕರ್ನಾಟಕ ಜನ ಒಪ್ಪಿ ಮೆಚ್ಕೊಂಡಿದ್ರು. ಜನಪರ ಕಾಳಜಿರೋಂಥ ವ್ಯಕ್ತಿತ್ವ, ಅಭಿವೃದ್ಧಿಯಲ್ಲಿ ಅಧಿಕಾರರಾಗಿ ಕೆಲಸ ಮಾಡಿದಂಥ ನಮ್ಮ ಕೃಷ್ಣಜಿ ಸರ್ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವರಿಗೆ ಈ ದಿವಸ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇವತ್ತು ನಮ್ಮ ದೇಶಕ್ಕೆ ರಾಜ್ಯಕ್ಕೆ ತುಂಬ ನಷ್ಟ ಆಗಿದೆ. ಅವ್ರು ಮಾಡಿದಂಥ ಕೆಲಸ ಇವತ್ತು ಜೀವಂತವಾಗಿದೆ. ಹಾಗಾಗಿ ಆ ದೇವರಲ್ಲಿ ನಾನು ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾನು ಪ್ರಾರ್ಥಿಸ್ಕೊಳ್ತೀನಿ. ಈ ದಿನ ಎಸ್.ಎಂ. ಕೃಷ್ಣ ಅವರು ನಿಧನ ಹೊಂದಿದ್ದಾರೆ. ಈ ನಿಧನದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಅಪಾರವಾದ ನಷ್ಟವನ್ನು ಉಂಟಾಗಿದೆ. ಇವರೊಬ್ಬರು ಧೀಮಂತ ನಾಯಕ. ಇವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ಬೆಂಗಳೂರು ನಗರಕ್ಕೆ ಐಟಿ-ಬಿಟಿಯನ್ನು ತಂದಂಥವರು. ಇದರಿಂದ ನಮ್ಮ ಬೆಂಗಳೂರು ಹೆಸರುವಾಸಿಯಾಗಿದೆ. ಪ್ರಪಂಚಾದ್ಯಂತ ಐಟಿ-ಬಿಟಿಯಲ್ಲಿ ಅತಿ ಹೆಚ್ಚು ಹೆಸರುವಾಸಿಯಾಗಿದ್ದಂಥದ್ದು ಬೆಂಗಳೂರು. ಅದೇ ರೀತಿ ಇವರು ವಿದೇಶಾಂಗ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈ ದಿನ ಅವರ ಒಂದು ಸಾವಿನ ಸುದ್ದಿ ನಮಗೆ ಅಪಾರವಾದ ನೋವನ್ನುಂಟು ಮಾಡಿದೆ. ಅದೇ ರೀತಿಯಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೂ ಸಹ ನಷ್ಟವನ್ನು ಉಂಟು ಮಾಡಿದೆ. ಹಾಗೆ ಇವರ ಸಾವಿನ ಸುದ್ದಿ ಅವರ ಕುಟುಂಬಕ್ಕೆ ನೋವನ್ನು ತರಿಸುವಂಥ ಶಕ್ತಿಯನ್ನು ಕುಟುಂಬಕ್ಕೆ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ದೇಶ ಕಂಡಂಥ ಸ್ವಭಾವ ಸರಳ ವ್ಯಕ್ತಿ ಎಸ್.ಎಂ. ಕೃಷ್ಣ ಸರ್ ಅವರ ವಿಧಿವಶ ಆಗಿದ್ದಾರೆ. ಇವತ್ತು ತುಂಬ ನಷ್ಟವನ್ನು ನಾವು ನಮ್ಮ ಕರ್ನಾಟಕ ಜನತೆ ಹಾಗೂ ನಮ್ಮ ದೇಶ ಜನತೆ ಇವತ್ತು ನಷ್ಟದಲ್ಲಿದ್ದೀವಿ ಅನ್ನೋದು ಭಾವಿಸ್ತೇನೆ. ಏಕೆಂದರೆ ಅವರ ವೃತ್ತಿ ಜೀವನದಲ್ಲಿ ರಾಜಕೀಯದಲ್ಲಿ ಹಲವಾರು ಜನಗಳಿಗೆ
ರೈತರುಗಳಿಗೆ ಎಲ್ಲ ವರ್ಗದವ್ರಿಗೂ ನ್ಯಾಯಯುತವಾದಂಥ ಸರ್ಕಾರ ಆಡಳಿತದಲ್ಲಿ ನಡೆಸಿಕೊಟ್ಟಿದ್ದಾರೆ. ಇವತ್ತು ಅವರು ವಿಧಿವಶ ಇರೋದು ತುಂಬ ಆದಷ್ಟು ನಷ್ಟ ಆಗಿದೆ. ಅವ್ರ ಬಗ್ಗೆ ಒಂದು ಎರಡು ಮಾತಲ್ಲಿ ಮಾತಾಡೋಂಥ ವಿಷಯವಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.